ಕಾರ್ಮಿಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಇಳಕಲ್ ತಾಲೂಕು ಸಮಿತಿಯಿಂದ ಗ್ರಾಮ ಪಂಚಾಯಿತಿಯ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಳಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನೌಕರರ ಸಂಘ ಸಿಐಟಿ ಸಂಯೋಜಿತ ಇಳಕಲ್ ತಾಲೂಕು ಸಮಿತಿ ವತಿಯಿಂದ ನಾವು ಇವತ್ತು ಇಳಕಲ್ ತಾಲೂಕು ಪಂಚಾಯತಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಇಳಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿ ನಾವು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು: ಒಂದು, ಕರಡು ಅಧಿಸೂಚನೆಯಲ್ಲಿ ರೂ 31,000 ನಿಗದಿಪಡಿಸಿ ಅಂತಿಮಗೊಳಿಸುವುದು. ಇನ್ನೊಂದು, ಪಿಂಚಣಿ ಸೇವಾ ಹಿರಿತನದ ಮೇಲೆ ಭತ್ಯೆ ಹೆಚ್ಚಳ ಮಾಡೋದು. ಆಮೇಲೆ ನಿವೃತ್ತಿ ಹೊಂದಿದಂಥ ಹಿರಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಕೊಡೋದು. ಸೇವಾ ಹಿರಿತದ ಮೇಲೆ ವೇತನ ಪಾವತಿ ಮಾಡುವುದು. ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವುದು. ಸ್ವಚ್ಛ ವಾಹಿನಿಯವರ ಒಡಂಬಡಿಕೆ ರದ್ದು. ತರಬೇತಿ ಪಡೆದ ಎಲ್ಲ ಕಡ್ಡಾಯ ಕೆಲಸರು 7,500 ಗೌರವಧನ ನೀಡುವುದು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು. ಮತ್ತು DOಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ NREG ಲೇಬರ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ನಮ್ಮ ಪ್ರತಿಯೊಂದು ಪಂಚಾಯತಿಗೆ ಈಗ ಒಬ್ಬರು DO ಇದ್ದಾರೆ, ಇನ್ನೊಬ್ಬರು ಹೆಚ್ಚುವರಿ DOಗಳನ್ನು ನೇಮಕಾತಿ ಮಾಡ್ಕೋಬೇಕು. ಅದೊಂದು ಬೇಡಿಕೆ ನಮಗೆ. ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು. ಈಗ ಎಲ್ಲ ನಮ್ಮ ಹಿರಿಯ ಕಾರ್ಯದರ್ಶಿಗಳೆಲ್ಲ ರಿಟೈರ್ಡ್ ಆಗ್ಯಾರ, 60 ವರ್ಷ ಮುಗಿದಾರ. ಅವೆಲ್ಲ ಖಾಲಿ ಹುದ್ದೆಗಳದಾವ. ಈಗ ಸೀನಿಯಾರಿಟಿ ಲಿಸ್ಟ್ ಒಳಗೆ ನಾವು ಸಾಕಷ್ಟು ಜನ ಅದಾರ. ಅವನ್ನ ಮುಂಬಡ್ತಿ ಕೊಟ್ರಂದ್ರೆ, ನಾವು ಕಾರ್ಯದರ್ಶಿಗಳಾಗಿ ಮುಂಬಡ್ತಿ ಕೊಟ್ರಂದ್ರೆ ನಮ್ಮ ಹಿಂದಿನವ್ರಿಗೆ ಅವಕಾಶ ಸಿಗುತ್ತೆ. ಅದನ್ನು ಸರ್ಕಾರದವ್ರದ್ದು ಯಾವುದೇ ರೀತಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ನಮಗೆ ಸರಿಯಾಗಿ ವೇತನನೂ ಕೊಡ್ತಾ ಇಲ್ಲ, ಪಾವತಿ ಮಾಡ್ತಾ ಇಲ್ಲ. ಇದು ನಮ್ಮ ಬೇಡಿಕೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿಐಟಿ ಸಂಯೋಜಿತ ತಾಲೂಕಾ ಸಮಿತಿ ಇಳಕಲ್ ವತಿಯಿಂದ ನಾವು ಇಳಕಲ್ ತಾಲೂಕಾ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ವಿವಿಧ ವೃಂದದ ಸಿಬ್ಬಂದಿಗಳು ಎಲ್ಲರೂ ಸೇರಿ ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದು, ರಾಜ್ಯಾದ್ಯಂತ ಮುಷ್ಕರ ಇರುವುದರಿಂದ ನಾವು ಕೂಡ ನಮ್ಮ ತಾಲೂಕು ಪಂಚಾಯತಿ ಮುಂದೆ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಈಗ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ನಮಗೆ ಸರಿಯಾಗಿ ಸಂಬಳ ಕೊಡುವುದಿಲ್ಲ. ಸಾಕಷ್ಟು ನಮಗೆ ಎಲ್ಲರಿಗೂ 6-7 ತಿಂಗಳಿಂದ ಸಂಬಳ ಬಾಕಿ ಇದಾವೆ. ಆಮೇಲೆ DO ಸಿಬ್ಬಂದಿಗೆ ಸಾಕಷ್ಟು ಕೆಲಸದ ಒತ್ತಡ ಜಾಸ್ತಿ ಇದೆ. ಆಮೇಲೆ ನಮ್ಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಇದೆ. ಆಮೇಲೆ ಲೋಕಲ್ ಜನಗಳು ಕೂಡ ನಮ್ಮ ಸಣ್ಣ ಸಿಬ್ಬಂದಿ ಮೇಲೆ ಭಾಳ ಕೆಲಸದ ಒತ್ತಡ ಹಾಕ್ತಾರೆ ಮತ್ತು ರಾಜಕೀಯ ತಂದು ನಮಗೆ ಭಾಳ ತೊಂದರೆ ಕೊಡ್ತಾರೆ. ಈ ರೀತಿಯಾಗಿ ನಮಗೆ ಏನೂ ಸರ್ಕಾರದಿಂದ ಸೌಕರ್ಯಗಳಿಲ್ಲ. ನಮ್ಗೆ ಎಲ್ಲ ರೀತಿಯಿಂದ ಭರ್ತಿ ಕೊಡಬೇಕು, ಸೌಕರ್ಯ ಕೊಡಬೇಕು. ನಮ್ಮನ್ನು ಕೂಡ ಸರ್ಕಾರ ನೌಕರನಾಗಿ ಪರಿಗಣಿಸಬೇಕು. ನಮ್ಮ ಸಿಬ್ಬಂದಿಗೆ ಸಾಕಷ್ಟು ತೊಂದರೆಗಳಿದೆ. ಈಗ ವಾಟರ್ ಮ್ಯಾನ್ ಇರ್ತಾರೆ, ರಾತ್ರಿ 12 ಗಂಟೆಗೂ ಬಂದು ಮೋಟ್ರ್ ಚಾಲು ಮಾಡಂತೇಳಿ ಕೇಟೆ ಊರಾಗ ಲೋಕಲ್ ಮೆಂಬರ್ಗಳು ತೊಂದರೆ ಮಾಡ್ತಾರೆ. ಅವಾಗ ಹೋಗಿ ಚಾಲು ಮಾಡಿ ಹೆಚ್ಚು ಕಡಿಮೆ ಏನಾರ ಆದ್ರೆ ಅದಕ್ಕೆ ಯಾವ ಸರ್ಕಾರನೂ ಕೂಡ ನಮ್ಗೆ ಕ್ರಮ ಕೈಗೊಳ್ಳಂಗಿಲ್ಲ. ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಈಗ ಸಾಕಷ್ಟು ವಸೂಲಿ ಒತ್ತಡ ಹಾಕಿದ್ದಾರೆ. ವಸೂಲಿ ಮಾಡಲಿಲ್ಲ ಅಂದ್ರೆ ಏನು ಗೊತ್ತಿಲ್ಲ, ನಿಮ್ಗೆ ನೋಟಿಸ್ ಜಾರಿ ಮಾಡ್ತೀವಿ, ನೀವು ವಸೂಲಿ ಮಾಡಲೇಬೇಕಂತ ಒತ್ತಡ ಹಾಕ್ತಾರೆ. ಜನಗಳ ಹತ್ರ ಕೇಳಿದ್ರೆ ನೀವು ಸರಿಯಾಗಿ ಮೂಲಭೂತ ಸೌಕರ್ಯ ಕೊಡಂಗಿಲ್ಲ, ನರೇಗಾದಾಗ ನಮ್ಮ ಕಾಮಗಾರಿ ಕರೆಕ್ಟಾಗಿ ಬಿಲ್ ಮಾಡಿಲ್ಲ, ನಾವು ನಿಮ್ಗೆ ವಸೂಲಿ ಕೊಡಲ್ಲ ಅಂತೇಳಿ ಸಾಕಷ್ಟು ಒತ್ತಡ ನಮ್ಮ ಬಿಲ್ ಕಲೆಕ್ಟರ್ ಮೇಲೇನೂ ಕೂಡ ಒತ್ತಡ ಇದೆ. ಈ ರೀತಿಯಾಗಿ ವಿವಿಧ ಒತ್ತಡವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಇವತ್ತು ನಾವು ಗ್ರಾಮ ಪಂಚಾಯತಿ ನೌಕರರು ಎಲ್ಲ ಒತ್ತಡವನ್ನು ಹೇರ್ಕೊಂಡು ನಾವು ಕೆಲಸ ಮಾಡಿದರೂ ಕೂಡ ನಮ್ಗೆ ಸರಿಯಾದ ಸಂಬಳ ಇಲ್ಲ, ಸರಿಯಾದ ಸರ್ಕಾರಿ ಸೌಲಭ್ಯ ಇಲ್ಲ. ಈ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಇದು ಒಂದು ಮುಷ್ಕರ ಹಮ್ಮಿಕೊಂಡಿದ್ವಿ. ಈ ಮುಷ್ಕರಕ್ಕೆ ನಾವು ಎಲ್ಲ ರೀತಿಯಿಂದ ರೆಡಿ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಇನ್ನೂ ಇಂಥ ಮುಷ್ಕರ ಹೆಚ್ಚಿನ ರೀತಿಯಿಂದ ನಾವು ಹಮ್ಮಿಕೋತೀವಿ ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.